ಹಲೋ ಹಾಯ್ ನಮಸ್ತೆ. ನಮ್ಮ ಚಾನಲ್ನ ಇನ್ನೂವರೆಗೂ ಯಾರು ನೋಡಿಲ್ವೋ ನೋಡಿ, ಮತ್ತು ಸಬ್ಸ್ಕ್ರೈಬ್ ಮಾಡಿಲ್ವೋ ಮಾಡಿ, ಲೈಕ್ ಮಾಡಿ ಮತ್ತು ಶೇರ್ ಮಾಡಿ. ಇವತ್ತಿನ ಸಂಚಿಕೆಯಲ್ಲಿ ಏನಾಯಿತು ಅಂದರೆ, ವೇದ ಇವರೆಲ್ಲರೂ ಯಾಕೆ ಹೀಗೆ ಹೊಡಿತಾ ಇದ್ದಾರೆ ಪ್ರೀತಮ್, ನಿನ್ನನ್ನು ಯಾಕೆ ಬೈತಾ ಇದ್ದಾರೆ ಪ್ರೀತಮ್ ಅಂತ ಕೇಳ್ತಾ ಇರ್ತಾರೆ. ಇವ್ರ ಅಜ್ಜಿ ಬಂದ್ಬಿಟ್ಟು, ಅಯ್ಯೋ ನಾನು ಅವ್ರ ಅಜ್ಜಿ, ಸಾಕಿದ ಅಜ್ಜಿ ಕಣಮ್ಮ, ಅವ್ರನ್ನ ಹಿಂಗೆ ಬೈಯೋದು, ನಾನು ಪ್ರೀತಿಯಿಂದ ಕತ್ತೆ ಬಡವ ಅಂತಲೇ ಬೈಯೋದು, ನೋಡು ಬೇಕಾದ್ರೆ ಕೇಳು ಅಂತ ಹೇಳ್ತಾ ಇರ್ತಾರೆ. ಕೇಳದ ಪ್ರೀತಮ್ ಕೋಪದಿಂದ ನೋಡ್ತಾ ಇರ್ತಾನೆ. ಏನು ನಿನ್ಗೆ ಯಾರೋ ಹೇಳಿದ್ರು ಈ ಥರ ತಾಳಿ ಮತ್ತೆ ತೆಗೆದ್ಬಿಟ್ಟು ಕಟ್ಟಕ್ಕೆ ಅಂತ ಹೇಳ್ಬಿಟ್ಟು ಬೈತಾ ಇರ್ತಾರೆ. ಬೈದ್ಬಿಟ್ಟು ಏನು ತೆಗಿಯೋದು ಬೇಡ, ನನಗೂ ಒಬ್ಬರು ಅರ್ಚಕರು ಹೇಳಿದ್ದಾರೆ, ಇದೇ ತಾಳಿ ಏಳು ಜನ್ಮಕ್ಕೂ ಇದೇ ತಾಳಿ ಅವ್ರ ಜೊತೆಲೇ ಚೆನ್ನಾಗಿರುತ್ತೆ ಅಂತ ಹೇಳಿದ್ದಾರೆ, ಅದಕ್ಕೋಸ್ಕರ ಅಂತ ಹೇಳ್ಬಿಟ್ಟು ಹೇಳ್ತಾ ಇರ್ತಾರೆ. ಅವಾಗ ಅಜ್ಜಿ ಹೇಳ್ತಾ ಇರ್ತಾರೆ, ಏನಮ್ಮ ನಂಗೆ ನಿನ್ನ ತಾಳಿ ಬಗ್ಗೆ ಎಷ್ಟೊಂದು ಹೇಳಿದ್ನಲ್ಲ, ನಿಂಗೆ ನೆನಪಿಲ್ವಾ ಅಂತ, ಎಲ್ಲ ನೆನಪಾಗ್ಬಿಟ್ಟಿದೆಯಾ ಅಂತ ಹೇಳಿದಾಗ, ಏನು ಅಜ್ಜಿ ಏನು ಹೇಳಿದ್ರಿ ನೀವು ಅಂತ ಕೇಳ್ತಾ ಇರ್ತಾರೆ. ಕೇಳಿದಾಗ ಅಜ್ಜಿ ಮೊದಲೆಲ್ಲ ಹೇಳಿರೋದೆಲ್ಲ ಅವಳಿಗೆ ಒಂಥರ ನೆನಪಾಗ್ತಾ ಇರುತ್ತೆ, ಅಜ್ಜಿ ಏನು ಹೇಳಿದ್ಲು ತಾಳಿ ಬಗ್ಗೆ ಅಂತ. ಅಜ್ಜಿ ಇವಳು ಏನು ಮಾಡ್ತಾ ಇರ್ತಾರೆ, ವೇದ ದೇವ್ರನ್ನೇ ನೋಡ್ತಾ ಇರ್ತಾಳೆ. ಅವಾಗ ನೋಡ್ತಾ ಇರ್ಬೇಕಂದ್ರೆ ಅಜ್ಜಿ ಹೇಳಿರ್ತಾರೆ, ಏನು ಅಂದರೆ, ಏನು ಅಜ್ಜಿ ಇದು ಏನು ನಡೀತಾ ಇದೆ ಇಲ್ಲಿ ಅಂತ ಹೇಳಿದಾಗ, ಇದು ರಾಮ ಸೀತಾ ಕಲ್ಯಾಣ ಕಣಮ್ಮ, ಒಂದು ಗಂಡು ಒಂದು ಹುಡುಗಿನ ತಾಳಿ ಕಟ್ಬಿಟ್ರೆ ಅದು ಏಳೇಳು ಜನ್ಮಕ್ಕೂ ಅದೇ ಅವರೇ ಅವ್ರ ಗಂಡ ಆಗಿರ್ತಾರೆ ಅಂತ ಹೇಳಿರ್ತಾಳೆ. ಅದೆಲ್ಲ ಅವಳಿಗೆ ವೇದಾಗಿ ನೆನಪಾಗ್ಬಿಟ್ಟು ಇನ್ನೇನೆಲ್ಲ ನೆನಪಾಗ್ತಾ ಇರುತ್ತೆ ಅವಳಿಗೆ, ಏನೇನು ಹೇಳಿದ್ರು ಅಜ್ಜಿ ಅಂತ ಅದೆಲ್ಲ ನೆನಪು ಮಾಡಿಕೊಂಡು ಇರ್ತಾಳೆ. ಅದಾದಮೇಲೆ ಮತ್ತೆ ಏನಾಗುತ್ತೆ ಅಂದರೆ, ಆಯಿತು ಇದೆಲ್ಲ ನೆನಪು ಅವಳಿಗೆ ಏನಾಗುತ್ತೆ, ಒಂಥರ ಎಲ್ಲ ನೆನಪಾಗ್ಬಿಟ್ಟು ಸುಸ್ತಾಗಿ ಬೀಳ್ತಾ ಇರ್ತಾಳೆ. ಅವಾಗ ವಿಕ್ರಮ್ ಅವ್ರ ಅಮ್ಮ ಹಿಡ್ಕೊಂಡು, ಏನಾಯ್ತಮ್ಮ ಅಂತ ಕೇಳ್ತಾ ಇರ್ತಾರೆ. ಕೇಳ್ತಾ ಇರ್ಬೇಕಂದ್ರೆ ಇಲ್ಲ, ಅದು ಸುಸ್ತಾಗಿ ಬೀಳ್ತಾಳೆ. ಆವಾಗ ಅದಕ್ಕೆ ಪ್ರೀತಮ್ ಹೇಳ್ತಾರೆ, ಇದಕ್ಕೋಸ್ಕರನೇ ನಾನು ಹೇಳಿರೋದು ನಿಮ್ಗೆ, ಯಾವ ಮೊದಲಿನ ನೆನಪು ಯಾವುದು ತರಿಸ್ಬೇಡಿ ಅವಳಿಗೆ ಅಂತ, ಅವ್ಳ ಪ್ರಾಣಕ್ಕೆ ಅಪಾಯ ಇದೆ ಅಂತ ಹೇಳ್ತಾ ಇರ್ತಾರೆ. ಹೇಳಿದಾಗ ಏನೋ ನೀನು ಹೇಳೋದು, ಸುಮ್ಮನೆ ಇರು ಅಂತ ಹೇಳ್ಬಿಟ್ಟು ಬೈದ್ಬಿಟ್ಟು ಪ್ರೀತಮ್ ಅವ್ರಿಗೆ ಬೈದು ವಿಕ್ರಮ್ ಅವರಮ್ಮ, ವಿಕ್ರಮ್ ಹೋಗು ನೀರು ತೊಗೊಂಡು ಬಾ ಅಂತ ಕಳಿಸ್ತಾ ಇರ್ತಾರೆ. ಅಷ್ಟೊತ್ತಿಗೆ ಅರ್ಚಕರು ಬೇಡ ಬಿಡಿ ಇಲ್ಲಿ ಇದು ಮಾಡ್ತೀನಿ ಅಂತ ಹೇಳ್ಬಿಟ್ಟು ತೀರ್ಥ ತೊಗೊಂಡು ವೇದನ ಇದಕ್ಕೆ ಹಾಕ್ತಾರೆ, ಮುಖಕ್ಕೆ ಹಾಕ್ತಾರೆ. ಅವಳು ಎಚ್ಚರ ಆಗ್ತಾಳೆ. ವೇದ ಎಚ್ಚರ ಆಗ್ಬಿಟ್ಟು ನನ್ನ ತಾಳಿ ಅಂತ ಹೇಳ್ತಾ ಇರ್ತಾರೆ. ಇಲ್ಲ ಕಣಮ್ಮ, ತಾಳಿಗೆ ಏನೂ ಆಗಿಲ್ಲ, ಇದೇನು ಮಾಡೋದು ಬೇಡ, ಇವಾಗ ಇದೇ ತಾಳಿನ ನಾವು ಏನು ಮಾಡೋಣ, ಪೂಜೆ ಮಾಡಿಸೋಣ, ಇದಕ್ಕೆ ತಾಳಿನ ಪೂಜೆ ಮಾಡಿ ಅರ್ಚಕರಿಗೆ, ಕೆಲವೊಂದು ಹಿಂದೆ ಇರ್ತಾವಲ್ಲ ಬೇತಾಳಗಳು, ಅವೆಲ್ಲ ದೂರ ಆಗಲಿ, ಮತ್ತು ಇವಳು ಗಂಡ ಇವಳ ಜೊತೆನೇ ಇರಲಿ ಯಾವಾಗಲೂ ಅಂತ ಹೇಳ್ಬಿಟ್ಟು ಪೂಜೆ ಮಾಡಿ ಅರ್ಚಕರೇ ಅಂತ ಹೇಳ್ಬಿಟ್ಟು ಅರ್ಚಕರಿಗೆ ಹೇಳ್ತಾರೆ. ಸರಿ ಆಯ್ತು ಅಂತ ಹೇಳ್ಬಿಟ್ಟು ಕೂಡಿಸಿ ಪೂಜೆ ಮಾಡಿಸ್ತಾರೆ. ಪೂಜೆ ಮಾಡಿಸಿ ಅದೇ ತಾಳಿಗೆ ಪೂಜೆ ಮಾಡಿಸ್ಬಿಟ್ಟು ಅಕ್ಷತೆ ಎಲ್ಲರಿಗೂ ಕೊಡ್ತಾರೆ. ಕೊಟ್ಬಿಟ್ಟು ಅಕ್ಷತೆ ಹಾಕಿ ಇವಳು ತಾಳಿ ಮತ್ತು ಇವಳ ಗಂಡ ಯಾವಾಗಲೂ ಇವಳ ಜೊತೆನೇ ಇರಲಿ ಅಂತ ಹೇಳ್ಬಿಟ್ಟು ಆಶೀರ್ವಾದ ಮಾಡಿ ಅಕ್ಷತೆ ಹಾಕಿ ಇವಳು ನೆನಪು ಬರಲಿ ಅಂತ ಹೇಳ್ಬಿಟ್ಟು ಹೇಳ್ತಾರೆ. ಸರಿ ಆಯಿತು ಅಂತ ಎಲ್ಲರೂ ಅಕ್ಷತೆ ಹಾಕ್ತಾ ಇರ್ತಾರೆ. ಇವರು ವಿಕ್ರಮ್ ಅವರ ಅಮ್ಮ ಮತ್ತು ಅಜ್ಜಿ ಇಬ್ಬರು ಹಾಕ್ತಾರೆ. ವಿಕ್ರಮ್ಗೆ ಕೊಡ್ತಾರೆ, ಅಕ್ಷತೆ ಹಾಕು ವಿಕ್ರಮ್ ಅಂತ ಹೇಳ್ತಾರೆ. ಅವಾಗ ಬೇತಾಳ ಅಂತ ಹೇಳ್ಬೇಕಂತಿರ್ತಾನೆ. ಅಷ್ಟೊತ್ತಿಗೆ ಸುಮ್ಮನೆ ಏನೋ ಆಗುತ್ತೆ ಅಂತ ಹೇಳ್ಬಿಟ್ಟು ಬೇಡ ಅಂತ, ಸರಿ ಮೇಡಮ್, ನಿಮ್ಮ ಗಂಡ ಮತ್ತು ನಿಮ್ಮ ತಾಳಿ ಯಾವಾಗಲೂ ನಿಮ್ಮ ಜೊತೆಗೆ ಇರಲಿ ಅಂತ, ನಿಮ್ಮ ನೆನಪು ಬೇಗ ಬರಲಿ ಅಂತ ಅಕ್ಷತೆ ಹಾಕ್ತಾರೆ. ಪ್ರೀತಮ್ ಅಂದರೆ ಅಷ್ಟೊತ್ತಂದ್ರಿಗೂ ಪ್ರೀತಮ್ ಹಾಕಿರೋದೇ ಇಲ್ಲ. ಪ್ರೀತಮ್ ಹಾಕು, ನೀವು ಹಾಕಿ ಪ್ರೀತಮ್ ಅಂತ ಹೇಳ್ತಾ ಇರ್ತಾರೆ. ಈ ವೇದ ಅಜ್ಜಿ ಏನು ಮಾಡ್ತಾಳೆ, ಪ್ರೀತಮ್ ಹಾಕು, ನಾನು ನಿನ್ನ ಸಾಕಿದ ಅಜ್ಜಿ ಹೇಳ್ತಾ ಇದ್ದೀನಿ, ಹಾಕು ಅಕ್ಷತೆ ಹಾಕು ಅಂತ ಹೇಳಿದಾಗ ಕೋಪದಿಂದ ಸಿಟ್ಟಿಗೇರಿ ಈ ಥರ ಹಿಂಗೆ ಹಾಕ್ಬಿಡ್ತಾನೆ. ಹಾಕಿದಾಗ ಅರ್ಚಕರು ಕೂಡ, ನಿನ್ನ ಗಂಡ ಮತ್ತು ಈ ತಾಳಿ ಯಾವಾಗಲೂ ನಿನ್ನ ಜೊತೆಗೆ ಇರಲಿ ಅಮ್ಮ, ನಿನ್ನ ನೆನಪು ಬೇಗ ಬಂದು ಒಳ್ಳೇದಾಗಲಿ ನಿನಗೆ ಅಂತ ಅರ್ಚಕರು ಕೂಡ ಆಶೀರ್ವಾದ ಮಾಡ್ತಾರೆ. ಅಷ್ಟೊತ್ತಿಗೆ ಏನು ಮಾಡ್ತಾರೆ ಅಂದರೆ, ಎಲ್ಲರೂ ಸೇರಿಬಿಟ್ಟು ಅಕ್ಷತೆ ಹಾಕಿ ಅಲ್ಲಿಂದ ವೇದನ ಕರ್ಕೊಂಡು ಹೋಗ್ತಾ ಇರ್ತಾರೆ. ವೇದನ ಕರ್ಕೊಂಡು ಹೊರಗಡೆ ಬಂದುಬಿಟ್ಟು ಕಾರ್ ಹತ್ರ ಬಂದು ಏನು ಮಾಡ್ತಾರೆ, ಈ ವಿಕ್ರಮ್ ಏನು ಮಾಡ್ತಾನೆ, ಅಜ್ಜಿ ನೀವು ಮತ್ತು ಅಮ್ಮ ಹೇಗೆ ಬಂದ್ರಿ ಇಲ್ಲಿಗೆ ಅಂತ ಕೇಳಿದಾಗ ಅಜ್ಜಿ ಹೇಳ್ತಾಳೆ, ನಾವು ನಮ್ಮ ಕಾರಲ್ಲೇ ಬಂದ್ವಿಯಪ್ಪ, ಕಾರಲ್ಲಿ ಬಂದುಬಿಟ್ಟು ಇಲ್ಲೇ ಬಿಟ್ಟು ಹೋಗಿದ್ರು ನಮಗೆ ಅಂತ ಹೇಳ್ತಾನೆ. ಹೌದಾ, ಅದೇನೋ ಆಗಲಿರಲಿ ಅಂತ ಹೇಳ್ಬಿಟ್ಟು ಪ್ರೀತಮ್ ಏನು ಮಾಡ್ತಾನೆ, ಅದೇನೇ ಆಗಿರಲಿ, ನಾನಿವಾಗ ಕಾರ್ ಬುಕ್ ಮಾಡ್ತೀನಿ, ನೀವು ಹೋಗಿ ಕ್ಯಾಬ್ ಬುಕ್ ಮಾಡ್ತೀನಿ ಅಂತ ಹೇಳ್ತಾರೆ. ಕ್ಯಾಬ್ ಬುಕ್ ಮಾಡೋದೇನು ಬೇಕಾಗಿಲ್ಲ ನಮಗೆ, ನಾವು ವೇದಾಗೆ ಹುಷಾರಾಗೋವರೆಗೂ ನಾವು ಇಲ್ಲೇ ಇರ್ತೀವಿ, ನಿಮ್ಮ ಹತ್ರನೇ ಇರ್ತೀವಿ, ವೇದನ ಹುಷಾರು ಮಾಡಿಕೊಂಡೆ ನಾವು ಮಾಡ್ತೀವಿ, ಇಲ್ಲಾಂದರೆ ನಮ್ಮ ಮನೆ ಕರ್ಕೊಂಡು ಹೋಗ್ತೀವಿ ಅಂತ ಅಜ್ಜಿ ಹೇಳ್ತಾ ಇರ್ತಾರೆ. ಪ್ರೀತಮ್ಗೆ ಫುಲ್ ಶಾಕ್ ಆಗಿಬಿಟ್ಟು ಏನು ಕೋಪದಿಂದ ಇದನ್ನ ಮಾಡ್ತಾ ಇರ್ತಾನೆ. ಎಷ್ಟು ಕೋಪ ಬಂದರೂ ಪರವಾಗಿಲ್ಲ ಅಂತ ಹೇಳ್ಬಿಟ್ಟು ಅಜ್ಜಿ ಸರಿ ಆಯಿತು ನಡ್ರಿ ಹೋಗೋಣ ಅಂತ ಹೋಗ್ತಾ ಇರ್ತಾರೆ. ಇಷ್ಟಕ್ಕೆ ಇಲ್ಲಿನ ಸಂಚಿಕೆ ಮುಕ್ತಾಯವಾಗಿದೆ. ಮುಂದಿನ ಸಂಚಿಕೆಯನ್ನು ನೋಡಲು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಮತ್ತು ಶೇರ್ ಮಾಡಿ.